ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೋಮವಾರ, ಟೈಮ್ ಆಗಲೇ 11:15 ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಲಕಾಯಿ ಇತ್ತು, ಒಂದು 4 ಹಾಗಲಕಾಯಿ ಇತ್ತು. ಅದಕ್ಕೆ ಸಾಂಬಾರು ಮಾಡಿಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದಾನೆ. ಅವ್ನು ಮಲ್ಗೋವರೆಗೂ ಏನು ಕೆಲಸನೇ ಆಗೋಲ್ಲ ನನಗೆ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಮಲಗಿಸ್ಬಿಟ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಆಗಲೇ ಒದ್ದಾಡ್ತಾ ಇದ್ದಾನೆ. ವಾಯ್ಸ್ ಕೇಳಿದ್ರೆ ಸಾಕು, ಹಂಗೆ ಹೆಚ್ಚಿಗೆ ಆಗ್ಬಿಡುತ್ತೆ ಅವನಿಗೆ. ಅದಕ್ಕೋಸ್ಕರ ಮಾತಾಡೋಕೆ ಕೂಡ ಒಂಥರ ಅನಿಸುತ್ತೆ ನನಗೆ, ಎಲ್ಲಿ ಎದ್ಬಿಡ್ತಾನೆ ಅಂತ ಹೇಳಿ. ಅದಕ್ಕೆ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಲಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಇದು ಬಿಲ್ಲೆ ಥರನೂ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಓಳೊಳಾಗಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. 2 ಥರನೂ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ನಾನು ಇದು ಹುಣಸೆ ಹುಳಿ ನೆನೆಸಿಟ್ಟಿದ್ದೆ. ಹುಣಸೆಹಣ್ಣು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡ್ಬಿಟ್ಟು ನೆನೆಸಿಟ್ಟಿದ್ದೆ. ಏನಂದರೆ ಹುಣಸೆ ರಸ ತೊಗೊಂಡ್ಬಿಟ್ಟು ಅದರೊಳಗೆ ಹಾಕಿ ಬೇಯಿಸ್ತೀನಿ ನಾನು. ಫಸ್ಟಿಂದನೂ ಅಷ್ಟೇ ನಾವು ಇದೇ ಥರನೇ ಮಾಡೋದು. ಕೆಲವರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಕೆಲವರು ಎಣ್ಣೆಲಿ ಚೆನ್ನಾಗಿ ಹುರಿದ್ಬಿಟ್ಟು ಮಾಡ್ತಾರೆ. ಕೆಲವರು ನೀರಲ್ಲಿ ಉಪ್ಪು ಮತ್ತು ಇವು ಹಾಗಲಕಾಯಿ ಹಾಕಿ ಬೇಯಿಸಿ ಕೂಡ ಮಾಡ್ತಾರೆ. ನಾನು ಬಂದು ಒಂದು ಸ್ವಲ್ಪ ಹುಣಸೆ ಹುಳಿ ತೊಗೊಂಡ್ಬಿಟ್ಟು ಆ ರಸ ಎಲ್ಲ ಹಿಂಡ್ಬಿಟ್ಟು ಆಮೇಲೆ ಅದರೊಳಗೆ ಹಾಗಲಕಾಯಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಮಾಡ್ತೀನಿ ಸಾಂಬಾರು. ಅದೇ ಥರನೇ ಮಾಡೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟೇ ಹುಣಸೆ ಹಣ್ಣು ನೆನೆಸಿಟ್ಟಿದೆ. ಇದು ಒಂದಿಷ್ಟು ನೆನೆಸಿದ್ದೆ, ಹಂಗೆ ನೆನಪಾಯಿತು. ಇನ್ನು ದೀಪ ಕೂಡ ತೊಳೆಯೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ, ಇನ್ನೇನು ಬಿಸಾಡೋದಂತೇಳಿ ಹಂಗೆ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಉಜ್ಬೇಕು, ಇವಾಗ ಈಸಿ ಆಗುತ್ತೆ. ಹುಣಸೆಹಣ್ಣು ಕೂಡ ಚೆನ್ನಾಗಿ ನೆನ್ಕೊಂಡಿತ್ತಲ್ವ. ಇನ್ನು ಇದು ಕೂಡ ದೀಪ ಎಲ್ಲ ಉಜ್ಬಿಡೋಣ, ಚೆನ್ನಾಗಿ ಹೋಗುತ್ತೆ ಅಂತೇಳಿ. ನಾಳೆ ಮಂಗಳವಾರ, ಅದಕ್ಕೋಸ್ಕರ ಇವತ್ತೇ ಎಲ್ಲ ತೊಳೆದಿಡೋಣ ಅಂತ ಹೇಳಿ ಅದು ಹಂಗೆ ನೆನಪಾಯಿತು. ಸುಮ್ಮನೆ ಹುಣಸೆಹಣ್ಣು ರಸ ಎಲ್ಲ ಎಣ್ತಾ ಇದ್ನಲ್ವ, ದೀಪ ಇತ್ತು ತೊಳಿಬೇಕಾಗಿತ್ತು ಅಂತ ನೆನಪಾಯಿತು. ಅದಕ್ಕೆ ಹಂಗೆ ದೀಪ ತೊಗೊಂಡ್ಬಿಟ್ಟು ಅದರೊಳಗೆ ಹಾಕಿಟ್ಟಿದ್ದೀನಿ. ಅದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇಷ್ಟು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾವಂತೂ ಯಾವಾಗಲೂ ಇದೇ ಥರನೇ ಮಾಡೋದು. ನಮ್ಮಮ್ಮ ಕೂಡ ಫಸ್ಟಿಂದ ಇದೇ ಥರನೇ ಮಾಡ್ತಾಯಿದ್ದಿದ್ದು. ನನಗೂ ಅದೇ ಅಭ್ಯಾಸ ಆಗಿದೆ. ಬನ್ನಿ ಫ್ರೆಂಡ್ಸ್, ಇನ್ನು ಇವಾಗ ಖಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಶೇಂಗಾ ಬೀಜ ಎಲ್ಲ ಹುರ್ಕೊಂಡು ಇದೆಲ್ಲ ಸ್ವಲ್ಪ ಬೇಯಿಸೋಕೆ ಇಡ್ತೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಟೊಮೊಟೊವೆಲ್ಲ ಕಟ್ ಮಾಡ್ಕೋಬೇಕು. ಎಲ್ಲ ಎತ್ತಿಟ್ಟಿದ್ದೀನಿ, ಸ್ವಲ್ಪ ಕಟ್ ಮಾಡ್ಕೊತೀನಿ. ಹಂಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ. ಇನ್ನು ಹಾಗಲಕಾಯಿ ಎಲ್ಲ ಸ್ವಲ್ಪ ನೀಟಾಗಿ ಬೇಯಿಸಿ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮತ್ತು ಯೋಚನೆ ಮಾಡಿದೆ ಸಾಂಬಾರು ಬೇಡ ಬಿಡು, ಸುಮ್ಮನೆ ಜಾಸ್ತಿ ಆಗುತ್ತೆ, ಸುಮ್ಮನೆ ಗೊಜ್ಜು ಥರ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಆದರೂ ಮಾಡ್ಕೊಳ್ಬೋದು, ಇಲ್ಲ ಚಪಾತಿ ಆದರೂ ಮಾಡ್ಕೊಬೋದು ಅಂತ ಅಂದ್ಕೊಂಡು ಇವಾಗ ಮತ್ತೆ ಸಾಂಬಾರು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಫ್ರೈ ಥರ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟ ಹಾಗಲಕಾಯಿ ಅಂದರೆ. ಒಂದು ತಿಂಗಳಲ್ಲಿ ಏನಿಲ್ಲ ಅಂದ್ರೂ ಯಾವಾಗ ಸಿಗುತ್ತೋ ಅವಾಗ ತೊಗೊಂಡು ನಾನು ಮಾಡ್ಕೊಂಡು ತಿಂತಾ ಇರ್ತೀನಿ ಅವಾಗವಾಗ. ಇನ್ನು ಸಿಂಪಲಾಗಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅಂತ ಹೇಳಿ. ಯಾಕೆಂದರೆ ನಾವು ಬರೀ ಹಾಗಲಕಾಯಿ ಹಾಕಿರ್ತೀವಲ್ವ, ಅದ್ರ ಜೊತೆ ಏನಿರೋದಿಲ್ಲಲ್ಲ, ಆ ಥರ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕಡಲೆಬೇಳೆ ಹಾಕಿ ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಟೊಮೊಟೊ ಎಲ್ಲ ಹಾಕಿದೆ. ಮತ್ತು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಹಾಗಲಕಾಯಿ ಇದು ಕಲರ್ ಚೇಂಜ್ ಇದೆ ನೋಡಿ. ಹುಣಸೆ ಹುಣಿಯಲ್ಲಿ ನಾವು ನೆನೆಸಿರ್ತೀವಲ್ವ. ಸಾರಿ, ನನ್ನ ಮಗ ಅಂತೂ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ಇವಾಗ ಹುಣಸೆ ರಸದಲ್ಲೇ ನಾನು ಬೇಯಿಸಿಟ್ಕೊಂಡಿದ್ದಲ್ವ, ಅದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಅದಕ್ಕೋಸ್ಕರ ಆ ಥರ ಕಾಣಿಸ್ತಾ ಇದೆ. ಇನ್ನು ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿಣ ಪುಡಿ, ಮತ್ತು ಮನೇಲಿ ಮಾಡಿರ್ತೀವಲ್ಲ ಸಾಂಬಾರು ಪುಡಿ, ಅದು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನು ಶೇಂಗಾ ಪುಡಿ ಅಂತೂ ಮಾಡಿಟ್ಕೊಂಡಿದ್ದೀನಿ. ಶೇಂಗಾ ಪುಡಿ ಹಂಗೆ ಸ್ವಲ್ಪ ಡೈರೆಕ್ಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೇದು ಆರೋಗ್ಯಕ್ಕೂ ಕೂಡ. ತಿನ್ನಬೇಕು, ಕೆಲವರು ಇಷ್ಟಪಟ್ಟು ತಿಂತಾರೆ ಹಾಗಲಕಾಯಿ ಹೇಳ್ಬೇಕಂದ್ರೆ, ಕೆಲವರು ತಿನ್ನೋದೇ ಇಲ್ಲ. ನಾನಂತೂ ತಿಂತೀನಿ, ಮಿಸ್ ಮಾಡ್ಕೊಳ್ಳಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಉಪ್ಪು ನೋಡ್ಕೋಬೇಕು, ಉಪ್ಪಾಗಿದೆ ಇಲ್ಲ ಅಂತೇಳ್ಬಿಟ್ಟು. ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ. ಕಂಪಲ್ಸರಿ ಸ್ವಲ್ಪ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕಬೇಕು. ಇನ್ನು ನಾನು ಬಂದು ಬೆಲ್ಲನೇ ಹಾಕೋದು. ಒಂಚೂರು ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇನ್ನು ಕೆಲಸ ಎಲ್ಲ ಮುಗಿದು ಫ್ರೈ ಎಲ್ಲ ಮಾಡಿಟ್ಮೇಲೆ ನಮ್ಮ ಸಂಜೆ ಕೂಡ ಆಗ್ತಾಯಿತ್ತು. ಇನ್ನು ನನ್ನ ಮಗನಿಗೂ ಕೂಡ ಚೆನ್ನಾಗಿ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡಿಸ್ದೆ. ಸಂಜೆ ಟೈಮ್ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿ ಮಲ್ಕೊತಾನೆ ಅಂತ ಹೇಳಿ. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ಆಟ ಆಡಿರ್ತಾನೆ. ಹಿಂಗೆ ಸ್ವಲ್ಪ ಸಾಯಂಕಾಲ ಟೈಮ್ ಒಂದು 4 ಗಂಟೆ 3:30 ಟೈಮ್ಗೆ ಹಿಂಗೆ ಸ್ವಲ್ಪ ಚೆನ್ನಾಗಿ ಬಿಸಿನೀರು ಹಾಕ್ಬಿಟ್ರೆ ಮಕ್ಕಳಿಗೆ ನೈಟ್ ಅಷ್ಟೊತ್ತು ಸ್ವಲ್ಪ ಚೆನ್ನಾಗಿ ರಿಲೀಫ್ ಆಗಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳಿ ನಾನು ಸಂಜೆ ಟೈಮೇ ಸ್ವಲ್ಪ ಸ್ನಾನ ಮಾಡೋ ಥರ ನೋಡ್ತೀನಿ. ಇನ್ನು ಬಟ್ಟೆ ಎಲ್ಲ ಬಿಟ್ಟಿರೋ ಬಟ್ಟೆ ಎಲ್ಲ ಇದ್ರೊಳಗೆ ಹಾಕ್ಬಿಡ್ತೀನಿ. ಇನ್ನು ಬಟ್ಟೆ ಕೂಡ ಎಲ್ಲ ಒಗ್ದಿಟ್ಟಿದ್ದಲ್ವ, ಇನ್ನು ಮಡ್ಚಿರಲಿಲ್ಲ, ಎಲ್ಲ ಕೂಡ ಮಡ್ಚಬೇಕಂತ ಒಂದು ಹತ್ರ ಹಾಕಿದ್ದೆ.
ಅಷ್ಟೇ ಫ್ರೆಂಡ್ಸ್. ನಾನು ಸೋಮವಾರ ಮತ್ತು ವ್ಲಾಗ್ ಏನೂ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಂಗಳವಾರ ಬೆಳಗ್ಗೆ ಇನ್ನು ಫುಲ್ಲು ಕಬೋರ್ಡಲ್ಲಿ ಅಂದರೆ ದಿವಾನ್ ಕಾಟ್ ಒಳಗಡೆ ಯಾವ್ಯಾವ ಬಟ್ಟೆ ಇದಾವೆ ಎಲ್ಲ ಕೂಡ ಬಟ್ಟೆ ತೆಗ್ದಿದೆ. ಇನ್ನು ನಂದು ನನ್ನ ಮಗನ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಎಲ್ಲ ನೀಟಾಗಿ ಡಿವೈಡ್ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳಿ ಎಲ್ಲ ಇವಾಗ ತೊಗೊಂಡಿದ್ದೀನಿ. ಇನ್ನೊಂದು ಮತ್ತು ಅವಾಗವಾಗ ನೋಡ್ಕೊತಾ ಇರಬೇಕು ನಾವು, ಬೀರೋದಲ್ಲಾಗಲಿ ಇಲ್ಲ ಕಬೋರ್ಡಲ್ಲಾಗಲಿ ಇಲ್ಲ ದಿವಾನ್ ಕಾಟಲ್ಲಿ, ಒಟ್ಟು ನಮ್ಮ ಬಟ್ಟೆ ಎಲ್ಲಿಟ್ಟಿರ್ತೀವೋ ಇಂಥ ಟೈಮಲ್ಲಾದರೂ ಸ್ವಲ್ಪ ನೋಡ್ಕೋಬೇಕು ನೀಟಾಗಿ. ಇವಾಗ ಜಿರಳೆ ಕಾಟ ಸೊಳ್ಳೆ ಕಾಟ ಜಾಸ್ತಿ ಆಗಿಬಿಡುತ್ತೆ ಇವಾಗ ಈ ಸೀಸನಲ್ಲಿ ಮಾತ್ರ. ಅದಕ್ಕೋಸ್ಕರ ಅವಾಗವಾಗ ಒಂದು 15 ದಿನಕ್ಕೆ ತಿಂಗ್ಳಿಗೊಂದು ಸತಿ ಆದರೂ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ಇನ್ನು ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಟಿರ್ತೀವಿ. ಆವಾಗ ಸೆಂಟ್ರಲ್ಲಿ ಸ್ವಲ್ಪ ಜಿರಳೆ ಏನಾದರೂ ಒಂದು ಸ್ವಲ್ಪ ಜಾಗ ಸಿಕ್ಕರೆ ಸಾಕು, ಸೇರ್ಕೊಳ್ಳೋ ಚಾನ್ಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಅವಾಗ ನೋಡ್ಕೋಬೇಕು. ಇನ್ನು ನಾನು ಬಂದು ಎಲ್ಲ ಕೂಡ ತೆಗ್ದುಬಿಟ್ಟು ಇವಾಗ ಎಲ್ಲ ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಬಟ್ಟೆ ಒಡ್ಸೋಕೆ ಕೂತ್ಕೊಂಡವಳು ನಿಜವಾಗ್ಲೂ ಮಧ್ಯಾಹ್ನ ಆಯಿತು ಅದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ. ನನ್ನ ಮಗಂದು ಸ್ವಲ್ಪ ಜಾಸ್ತಿನೇ ತರಲೆ, ಇನ್ನು ಅವನ ಕಡೆ ಕೂಡ ನೋಡ್ಕೋಬೇಕಿತ್ತು. ಮತ್ತು ಇನ್ನು ಅಡುಗೆ ಕೂಡ ಮಾಡಿರಲಿಲ್ಲ. ಇನ್ನು ಆಗಲಿಕ್ಕೆ ಸ್ವಲ್ಪ ಫ್ರೈ ಇತ್ತು, ಅದಕ್ಕೆ ಸ್ವಲ್ಪ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬಟ್ಟೆ ಮಾಡ್ಸೋಕ್ಕೆ ಕೂತ್ಕೊಂಡೆ. ಇನ್ನು ಇತ್ತೀಚೆಗಂತೂ ನನ್ನ ಮಗನಿಗೆ ಸ್ವಲ್ಪ ಬಟ್ಟೆನೇ ಆಗ್ತಾಯಿಲ್ಲ. ಇವಾಗೆಲ್ಲ ಕೂಡ ಟೀ ಶರ್ಟ್ ಎಲ್ಲ ತೊಗೊಂಡಿರೋವೆಲ್ಲ ಸ್ವಲ್ಪ ಮೇಲಕ್ಕೆ ಆಗ್ತಾ ಇದ್ದಾವೆ. ಇನ್ನು ಅವ್ನು ಮೊದಲೇ ಚಡ್ಡಿ ಬೇರೆ ಜಾಸ್ತಿ ಹಾಕೋದಿಲ್ಲ. ಇನ್ನು ಅದಕ್ಕೋಸ್ಕರ ಸ್ವಲ್ಪ ಸೊಂಟದ ಮೇಲೆಲ್ಲ ಆಗ್ತಾಯಿದ್ದು, ಬೇಡ ಅವೆಲ್ಲ ತೆಗೆದುಬಿಡೋಣ ಅಂತ ಹೇಳಿ ಅವನು ಕೂಡ ತುಂಬ ಬಟ್ಟೆ ಇದ್ದು ಅವನು ಕೂಡ ಎಲ್ಲ ಸ್ವಲ್ಪ ಡಿವೈಡ್ ಮಾಡಿ ಆಗೋವು ಮತ್ತು ಸ್ವಲ್ಪ ಆಗದೆ ಇರೋವೆಲ್ಲ ಕೂಡ ಸೈಡ್ಗೆ ಎತ್ತಿಟ್ಟೆ. ಇನ್ನು ನನ್ನ ಬಟ್ಟೆ ಅಷ್ಟೇ ಸ್ವಲ್ಪ ಜಾಸ್ತಿ ಫೋಲ್ಡ್ ಮಾಡಿ ಎಲ್ಲ ಇಟ್ಬಿಟ್ಟಿದೆ. ಅದಕ್ಕೆ ಅವೆಲ್ಲ ಸ್ವಲ್ಪ ಮತ್ತೆ ಫೋಲ್ಡಿಂಗ್ ಎಲ್ಲ ಬಿಚ್ಚಿಬಿಟ್ಟು ನೀಟಾಗಿ ನೋಡಿಬಿಟ್ಟು ಮತ್ತೆ ಸ್ವಲ್ಪ ಎಲ್ಲ ಹಿಂಗೆ ಒದ್ರಿಬಿಟ್ಟು ಆಮೇಲೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ನೈಟೀಸ್ ಎಲ್ಲ ಒಂದು ಕಡೆ ಮತ್ತು ಲೆಗ್ಗಿನ್ಸ್ ಪ್ಯಾಂಟ್ ಎಲ್ಲ ಹಂಗೆ ಇದ್ದು, ಹೊಸ ಪ್ಯಾಂಟ್ ಎಲ್ಲ ಹಂಗೆ ಇದ್ದು, ಅವನ್ನೆಲ್ಲ ಯೂಸ್ ಮಾಡಿರಲಿಲ್ಲ. ನಾವು ಮತ್ತು ಸ್ವಲ್ಪ ಟಾಪ್ಸ್ ಅವೆಲ್ಲ ಇದ್ದು ಅವನು ಕೂಡ ಸ್ವಲ್ಪ ನೀಟಾಗಿ ನೋಡಿಬಿಟ್ಟು ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ನನ್ನ ಮಗಂತೂ ಸಖತ್ತು ತರಲೆ ಮಾಡ್ತಾ ಇದ್ದ. ಅವನು ಏನಾದರೂ ಕೆಲಸ ಮಾಡಲಿ ಬರ್ತಾ ಇರ್ತಾನೆ, ಅಡ್ಡ ಬರ್ತಾ ಇರ್ತಾನೆ, ಇಲ್ಲ ಎತ್ಕೋ ಅಂತ ಇರ್ತಾನೆ. ಒಟ್ಟು ಅವ್ನು ಕಾಯ್ಕೊಂಡಿರ್ತಾನೆ ನಮ್ಮಮ್ಮ ಏನಾದರೂ ಒಂದು ಕೆಲಸ ಮಾಡಲಿ ನಾನು ಅಡ್ಡ ಹೋಗ್ಬೇಕಂತ. ಹಂಗೇನೆ ಮಕ್ಕಳು. ಇನ್ನು ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಬೈಯೋಕ್ಕೂ ಆಗಲ್ಲ, ಹೊಡೆಯೋಕ್ಕೂ ಆಗಲ್ಲ, ಆ ಥರ ಅನಿಸ್ಬಿಡುತ್ತೆ. ಇನ್ನು ಹಂಗೆ ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಹಂಗೆ ಕೋಪ ಮಾಡಿಕೊಂಡು ಹೆಂಗೋ ಸ್ವಲ್ಪ ಗದ್ರಿಕೊಂಡು ಹೆಂಗೋ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡೆ. ಆದರೂ ಕೂಡ ಬಿಡ್ತಾನೆ ಇಲ್ಲ. ಇನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ನಾನು ಹೇಳ್ಬೇಕಂದ್ರೆ ಸ್ಟಾಪ್ ಮಾಡಿ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವ್ನಿಗೆ ಸಮಾಧಾನ ಮಾಡಿ ಮತ್ತೆ ಬಂದು ಬಟ್ಟೆ ಎಲ್ಲ ಮಡ್ಚ್ಕೊತಾ ಇದ್ದೀನಿ. ಈ ಥರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಒಳ್ಳೆಯದಂತಲೇ ಹೇಳ್ಬೋದು. ಹಿಂಗೆ ಟೈಮ್ ಸಿಕ್ಕಾಗೆಲ್ಲ ಕೆಲವರು ತುಂಬ ಬ್ಯುಸಿ ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಮನೇಲಿ ಕೂಡ ಮಕ್ಕಳು ಒಂದು 2-3 ಜನ ಮಕ್ಕಳು ಇರ್ತಾರೆ, ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಹಿಂಗೆ ಸ್ವಲ್ಪ ಟೈಮ್ ಮಾಡಿ ತೊಗೊಂಡು ಎಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೋಡ್ತಾ ಇರ್ಬೋದು ಟಾಪ್ಸ್ ಎಲ್ಲ ಇದ್ದು ಸ್ವಲ್ಪ ಅದೆಲ್ಲ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಜಾಗ ಇತ್ತಲ್ಲ ಎಲ್ಲ ಸ್ವಲ್ಪ ಮೇಲ್ಗಡೆನೇ ಇಟ್ಬಿಟ್ಟೆ ಬಟ್ಟೆ ಎಲ್ಲ. ಇನ್ನು ಕಬೋರ್ಡೆಲ್ಲ ಇಡೋದು ಬೇಡ, ಸ್ವಲ್ಪ ಸಿಗೋ ಥರ ಇಟ್ಬಿಡೋಣ, ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಸ್ವಲ್ಪ ಮೇಲಕ್ಕೆ ಎತ್ತಿಟ್ಟೆ. ಇನ್ನು ಇವಾಗ ಇನ್ನು ಚಳಿಗಾಲ ಮುಗೀತಲ್ವ, ಇನ್ನು ಮಳೆಗಾಲ ಬರೋವರೆಗೂ ಸ್ವಲ್ಪ ಅಷ್ಟೊಂದೇನು ಚಳಿ ಇರಲ್ಲ, ಕಮ್ಮಿನೇ ಇರುತ್ತೆ. ಇನ್ನು ಸ್ವೆಟರ್ಸ್ ಅವೆಲ್ಲ ಇದ್ದು ನನ್ನ ಮಗಂದು ನನ್ನ ಸ್ವೆಟರ್ಸ್ ಅವೆಲ್ಲ ತುಂಬ ಇದ್ವು. ಅವನು ಕೂಡ ಎಲ್ಲ ಸ್ವಲ್ಪ ಒಗೆದ್ಬಿಟ್ಟು ನೀಟಾಗೆಲ್ಲ ಒಣಗಿಸಿ ಇಟ್ಟಿದ್ದೆ. ಅವನು ಕೂಡ ಸ್ವಲ್ಪ ಚೆನ್ನಾಗಿ ಮಡಿಸ್ಬಿಟ್ಟು ಅವ್ನು ಎತ್ತಿಟ್ಬಿಡೋಣ, ನೆಕ್ಸ್ಟ್ ಮಳೆಗಾಲ ಬಂದಾಗ ನೋಡ್ಕೊಂಡ್ರೆ ಆಯ್ತು ಅಂತ ಹೇಳಿ ನಾನು ಅವನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೆ ಸೈಡ್ಗೆ. ಇನ್ನು ಸ್ವಲ್ಪ ಅಷ್ಟರೊಳಗೆ ಆಗಲೇ ಹೊಟ್ಟೆ ಬೇರೆ ಹಸಿವುತ್ತಾಯಿತು. ಇನ್ನು ನೈಟ್ ಸ್ವಲ್ಪ ಅನ್ನ ಮತ್ತು ಆಗ್ಲಿಕ್ಕೆ ಗೊಜ್ಜು ಕೂಡ ಮಿಕ್ಕಿತ್ತು, ಅದೇ ಅನ್ನ ಹಾಕಿ ಮುದ್ದೆ ಇಟ್ಟಿದ್ದೆ, ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ನೈಟ್ ಸ್ವಲ್ಪ ಅನ್ನ ಮಿಕ್ಕಿದ್ರು ಸಾಕು, ವೇಸ್ಟ್ ಮಾಡಲ್ಲ ನಾನು. ಇಲ್ಲ ಅದನ್ನೇ ತಿನ್ಕೊತೀನಿ, ಇಲ್ಲ ಅದನ್ನು ಸ್ವಲ್ಪ ಮುದ್ದೆಗೆ ಹಾಕ್ಬಿಟ್ಟು ಬಿಸಿ ಮುದ್ದೆ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ಮುದ್ದೆ ಕೂಡ. ನೋಡ್ತಾ ಇರ್ಬೋದು ಮುದ್ದೆ ಕೂಡ ಆಗಲಿ ಚೆನ್ನಾಗಿ ಬೆಂದಿತ್ತು. ಇನ್ನು ಮುದ್ದೆ ಮಾಡಿಬಿಟ್ಟು ಇನ್ನು ನಾನು ನನ್ನ ಮಗ ಇಬ್ಬರು ಊಟ ಮಾಡಿಸಿ ಅವನಿಗೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ಅವನ ಹಾಗೆ ಜೋಲಿಗೆ ಹಾಕಿ ಮಲಗಿಸ್ಬಿಟ್ಟು ಇವಾಗ ನೆಕ್ಸ್ಟ್ ಅವನ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಯಾವ್ಯಾವ ಬರುತ್ತೆ ಯಾವ್ದು ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಡಿವೈಡ್ ಮಾಡ್ತಿದ್ದೀನಿ. ಕೆಲವು ಮಕ್ಳಿಗೆ ಏನಂದರೆ ಅವರು ಆಗಲಿ ಇವಾಗ ಜೋಬ್ ಬೇಕು ಅಂತಾರೆ, ಅಂದರೆ ಪ್ಯಾಂಟಿಗಾಗಲಿ ನಾವು ಜೀನ್ಸ್ ಚಡ್ಡಿ ಇರುತ್ತಲ್ಲ ಅದು ಹಾಕಿದ್ರು ಕೂಡ ನನ್ನ ಮಗಂಗಂತೂ ತುಂಬ ಇಷ್ಟ, ಜೋಬ್ ಬೇಕು ಅಂತ ಕೇಳ್ತಾ ಇರ್ತಾನೆ. ಇನ್ನು ಅಂಥ ಬಟ್ಟೆ ಜಾಸ್ತಿನೇ ಇಲ್ಲ ಹೇಳ್ಬೇಕಂದ್ರೆ. ಇನ್ನು ಜೀನ್ಸ್ ಪ್ಯಾಂಟ್ ಅವು ಚಿಕ್ಕವು ಇದ್ದಾವೆ, ಅವೆಲ್ಲ ಯಾವಾಗಲೂ ಡೈಲಿ ಹಾಕೋಕ್ಕೂ ಆಗೋದಿಲ್ಲ. ಇನ್ನು ಅದಕ್ಕೋಸ್ಕರ ಅವೆಲ್ಲ ಕೂಡ ಸಪ್ರೇಟಾಗಿ ಎತ್ತಿಟ್ಟೆ, ಮತ್ತು ಆಗದೇ ಇರೋ ಕೂಡ ಎಲ್ಲ ಸ್ವಲ್ಪ ಎಲ್ಲ ಡಿವೈಡ್ ಮಾಡಿ ನೀಟಾಗಿಟ್ಟೆ. ಒಂದು ಸ್ವಲ್ಪ ಡೈಲಿ ಹಾಕೋವೆಲ್ಲ ಕಡೆಗೆ ಎತ್ತಿಟ್ಟೆ. ಇನ್ನು ಸ್ವಲ್ಪ ಎಲ್ಲಾದರೂ ಹೋದಾಗ ಬಂದಾಗ ಹಾಕೋಕ್ಕೂ ಕೂಡ ಅವೆಲ್ಲ ಸ್ವಲ್ಪ ಇದು ಟೊಮೊಟೊ ಬಾಕ್ಸು ಟ್ರೈ ಇದೆಯಲ್ಲ ಅದೆಲ್ಲ ಇಟ್ಟು ಜೋಡಿಸಿದೆ. ಇನ್ನು ಫೈನಲ್ ಎಲ್ಲ ರೆಡಿ ಆಯಿತು. ಈ ಥರ ಇದೆ ರೂಮ್ ಇವಾಗ ಸದ್ಯಕ್ಕೆ. ನನ್ನ ಬಟ್ಟೆ ಕೂಡ ಎಲ್ಲ ಸ್ವಲ್ಪ ಕಡೆಗೆ ಇಟ್ಕೊಂಡೆ ಡೈಲಿ ಹಾಕ್ಕೊಳ್ಳೋವೆಲ್ಲ. ಇನ್ನು ಅದರೆಲ್ಲ ಏನಂತ ಕಬೋರ್ಡಲ್ಲಿ ಬಂದುಬಿಟ್ಟು ಇನ್ನು ಸ್ವೆಟರ್ಸು ಬ್ಯಾಗ್ಸು ಅವೆಲ್ಲ ತುಂಬ ಇದ್ದವು, ಅವೆಲ್ಲ ಇಟ್ಟು ಬೇಗ ಹಾಕ್ಬಿಟ್ಟೆ.
ಸ್ವಲ್ಪ ಜಾಗ ಕೂಡ ನನಗೆ ಸೇವ್ ಆಯ್ತು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ಆಗಲೇ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗಿದೆ. ನನಗೆ ಇವಾಗ ಸಬ್ಸ್ಕ್ರೈಬರ್ ಬೇಕು. ವಾಚ್ ಅವರ್ ಕಂಪ್ಲೀಟ್ ಆಗಿ ಆಗಲೇ 2 ತಿಂಗಳು 3 ತಿಂಗಳಾಯಿತು, ಬಟ್ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ. ಗೊತ್ತಿಲ್ಲ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೋ ಇಷ್ಟ ಆಗೋದಿಲ್ಲ ಅಂತ ಹೇಳಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.